ಸರ್ ಏನಪ್ಪ ಇವತ್ತು ಹಾಡು ಹಾಡ್ಬಿಟ್ಟು ನನ್ನ ಮಾನ ಉಳಿಸಿದ್ರಿ ಸರ್. ಪರವಾಗಿಲ್ಲಪ್ಪ. ತಗೊಳ್ಳಿ ಸರ್, ನೀವು ಮಾಡಿರೋ ಸಹಾಯಕ್ಕೆ ನನ್ನ ಚಿಕ್ಕ ಕಾಣಿಕೆ. ಇದೆಲ್ಲ ಬೇಡಪ್ಪ. ಬೇಡ ಅನ್ಬಿಡಿ ಸರ್, ತಗೊಳ್ಳಿ ಸರ್. ಸರ್, ಇನ್ಮೇಲೆ ಈ ಊರಲ್ಲಿ ನಿಮ್ಗೇನ್ ಸಹಾಯ ಬೇಕಾದ್ರೂ ಮಾಡ್ತೀನಿ ಸರ್. ಖಂಡಿತವಾಗಿ ಮಾಡ್ತೀಯಾ? ಇದೊಂದನ್ನು ಬಿಟ್ಟು ಸರ್, ಮಂಜರಕ್ಕನ ಕನ್ಸು ಮಾತ್ರ ಕಾಣ್ಬೇಡಿ ಸರ್. ಇದೊಂದನ್ನು ಬಿಟ್ಟು ಸರ್, ಮಂಜರಕ್ಕನ ಕನ್ಸು ಮಾತ್ರ ಕಾಣ್ಬೇಡಿ ಸರ್. ಸಂಜೆ ಬೇಗ ಬಂದ್ಬಿಡಿ ಸಾವಿತ್ರಮ್ಮ. ಆಯ್ತಮ್ಮ. ಈ ಅಜ್ಜಿನ ಕರೆಯೋಣ ಕಣೆ. ಹೌದೇ, ಅಜ್ಜಿನೂ ಕರೆಯೋಣ. ಗಂಡನ್ ಬಿಟ್ಟೋಳನ್ ಕರೆದ್ರೆ ನಮ್ಮಮ್ಮ ಪೊರಕೆ ಎತ್ಕೋತಾರಷ್ಟೇ. ಬಂದ್ರೆ ಹೋಗೋಣ. ಅಜ್ಜಿ ಬೇಜಾರ್ ಮಾಡ್ಕೋಬೇಡ ಅಜ್ಜಿ, ಅವ್ರಿಗೆ ಬುದ್ಧಿ ಇಲ್ಲ. ಅವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ ಮಂಜು. ನಿಮ್ ತಾತ ಕೋಪಿಸ್ಕೊಂಡಾಗ ನಾನು ಸ್ವಲ್ಪ ಸಿಡುಕು ಬಿಟ್ಟು ಅವ್ರ ಕೈ ಕಾಲು ಹಿಡ್ಕೊಂಡು ಸಮಾಧಾನ ಪಡಿಸಿದ್ರೆ ಈ ಅಪವಾದ ನನಗೆ ಬರ್ತಿರ್ಲಿಲ್ಲ. ಯಾಕಜ್ಜಿ ದುಃಖ ಪಡ್ತೀಯಾ? ಇವತ್ತಲ್ಲ ನಾಳೆ ಅಜ್ಜ ಬಂದೇ ಬರ್ತಾರೆ. ಇದು ಆಗೋಗೋ ಮಾತಲ್ಲ ಮಂಜು. ನಾನು ಯಾರ್ಯಾರ ಹತ್ರನೂ ಹೇಳ್ ಕಳಿಸ್ದೆ, ನೀನು ಬೇಕಾದಷ್ಟು ಪ್ರಯತ್ನ ಪಟ್ಟೆ. ಏನ್ ಮಾಡೋಕ್ಕಾಗತ್ತೆ, ಎಲ್ಲ ನನ್ನ ಹಣೆ ಬರಹ. ಅಳಬೇಡ ಅಜ್ಜಿ, ನಿನ್ನ ಅಜ್ಜಿನ ಒಂದು ಮಾಡೋ ಜವಾಬ್ದಾರಿ ನಂದು. ಅದನ್ನ ಮಾಡೇ ಮಾಡ್ತೀನಿ. ಮಂಜು ಆಗಲ್ಲ ಆಗಲ್ಲ ಆಗಲ್ಲ. 6 ಆಗ್ಲಿ 6 ಆಗ್ಲಿ, ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮದಲ್ಲಿ ಹುಟ್ಲಿ, ನಾನಂತೂ ಅವಳ ಜೊತೆ ರಾಜಿ ಮಾಡ್ಕೊಳಕ್ ಆಗಲ್ಲ. ತಾತ, ಮಂಜರಿ ಅಷ್ಟು ಹೇಳ್ತಾ ಇದ್ದಾಳೆ, ಒಪ್ಕೋ ತಾತ. ಅರೆ ಸುಮ್ನೆ ಕೂತ್ಕೊಳ್ಳಯ್ಯ. ತಾತ ತಾತ ನೋಡು, ಇದು ಗಂಡ ಹೆಂಡತಿ ವಿಷಯ. ನೀನ್ ನ್ಯಾಯ ಹೇಳೋಕ್ ಬರ್ಬೇಡ. ನ್ಯಾಯ ಹೇಳೋಕೆ ಯಾರಾದ್ರೇನು? ನಾನು ವಯಸ್ಸಿನಲ್ಲಿ ಚಿಕ್ಕವಳಾಗಿರಬಹುದು, ನನ್ನ ಮಾತಿನಿಂದ ನಿನಗೆ ಬೇಸರನೂ ಆಗ್ಬಹುದು. ಒಂದು ಹೆಣ್ಣಿಗೆ ಗಂಡನ ಆಸರೆ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಅದು ಅವಳಿಗೆ ಗೊತ್ತಾಗ್ಬೇಕು, ನನಗ್ ಗೊತ್ತಾಗಿದೆ. ನಿನಗೆಲ್ ಗೊತ್ತಾಗುತ್ತೆ? ನೀನ್ ಅಜ್ಜಿಗೋಸ್ಕರ ಆಸ್ತಿನ ಬಿಟ್ಟು ಹೋಗಿರ್ಬೋದು, ಆದ್ರೆ ಅಜ್ಜಿಗ್ ಬೇಕಾಗಿರೋದು ನಿನ್ನ ಆಸ್ತಿ ಅಲ್ಲ, ಪ್ರೀತಿ. ಏ ಮಂಜರಿ, ಹೆಂಗಸಿಗೆ ಎಷ್ಟು ಪ್ರತಿಷ್ಠೆ ಇರ್ತದೋ ಗಂಡಸಿಗೆ ಅದ್ರ 2ರಷ್ಟು ಸ್ವಾಭಿಮಾನ ಇರ್ತದೆ ಅಂತ ನಿನಗೆ ಗೊತ್ತಾ? ಸುಮ್ಮನೆ ಇಲ್ಲದ್ದೆಲ್ಲ ಹೇಳಿ ನನ್ ತಲೆ ಕೆಡಿಸ್ಬೇಡ. ತಾತ, ನೀನ್ ಏನೇ ಹೇಳು, ನೀನು ಒಪ್ಪೋ ತನಕ ನಾನ್ ಮಾತ್ರ ನಿನ್ ಬಿಟ್ಟು ಹೋಗಲ್ಲ. ತಾತ 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 ಒಪ್ಪೋ ತಾತ. ಹೊರಟೋಗು. ತಾತ ತಾತ ಒಪ್ಪೋ ತಾತ. ತಾತ ಏನ್ ಬಾಗ್ಲಿ ಹಾಕೋತೀಯಾ? ಹಾಕೋ, ನಾನ್ ಮಾತ್ರ ನಿನ್ ಒಪ್ಪಳ ತನಕ ಈ ಜಾಗ ಬಿಟ್ಟು ಕದ್ಲಲ್ಲ. ಏನೋ ಸಂಸಾರ ಅಂದ್ಮೇಲೆ ಸಣ್ಣ ಸಣ್ಣ ಮಾತು ಬರುತ್ತೆ, ಆದ್ರೆ ನಿಂತರ ಯಾರು ಮಾಡಲ್ಲ. ಅಜ್ಜಿ ನನ್ನ ಮನಸ್ಸಿನಲ್ಲಿರೋ ದುಃಖನ ಯಾರಿಗೂ ತೋರಿಸ್ದೆ ಕೊರಗ್ತಾ ಇದ್ದಾಳೆ. ಅವಳು ನಿನಗೋಸ್ಕರ ಎಷ್ಟು ಸೇವೆ ಮಾಡಿದಾಳೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು.
4 ಜನರನ್ನ ಕರೆದು ಬುದ್ಧಿ ಹೇಳ್ಬೇಕಾದ್ ನೀನೇ ಹೀಗ್ ಮಾಡಿದ್ರೆ ಊರ್ ಜನ ಎಲ್ಲ ನಿಂದಾರಿನೇ ಹಿಡಿತಾರೆ. ಆ ಪಾಪದ ಹೊರೆನ ನೀನೇ ಹೊರಬೇಕಾಗುತ್ತೆ. ನೋಡು, ನೀನ್ ಉಪವಾಸ ಸಾಯ್ಬೇಡ, ಊಟ ಮಾಡೋಗು. ನೀನ್ ಅಜ್ಜಿ ನೋಡೋ ತನಕ ನನಗ್ ಊಟನೂ ಬೇಡ, ಏನು ಬೇಡ. ಸರಿ, ನಾನು ಅವಳು ನೋಡಕ್ ಬರ್ತಾ ಇದ್ದೀನಿ ಅಂತ ಹೇಳೋಗು. ಅದೆಲ್ಲ ನನಗ್ ಗೊತ್ತಿಲ್ಲ, ಆಣೆ ಮಾಡು. ಹಾ, ತಾತ ನೋಡ್ದ್ಯಮ್ಮ, ಇಷ್ಟೊತ್ಕಾದ್ರೂ ಇನ್ನೂ ಬಂದಿಲ್ಲ. ಸ್ವಲ್ಪ ಇರಜ್ಜಿ, ತಾತ ಬಂದೇ ಬರ್ತಾರೆ. ನಿಂಗೆಲ್ಲೋ ಹುಚ್ಚು. ನಮ್ಮಿಬ್ರನ್ನು ಒಂದ್ ಮಾಡ್ತೀನಿ ಅನ್ನೋ ನಿನ್ ಛಲನ ಬಿಟ್ಬಿಡು. ಅವ್ರ ಸ್ವಭಾವ ನನಗೆ ಚೆನ್ನಾಗ್ ಗೊತ್ತು. ಹಠವಾದಿ ಅಂದ್ರೆ ಹಠವಾದಿ, ವಿಶ್ವಾಮಿತ್ರ. ಇಲ್ಲ ಅಜ್ಜಿ, ತಾತ ಬರ್ತೀನಿ ಅಂತ ಮಾತ್ ಕೊಟ್ಟಿದ್ದಾರೆ. ಹಾಗಿದ್ಮೇಲೆ ಅವ್ರು ಬಂದೇ ಬರ್ಬೇಕು. ತಾತನ್ ಮಾತ್ ಮಾತ್ರ ಕಲ್ಲು, ಮನಸ್ಸು ಹೂವಿನ ಹಾಗೆ. ಅಜ್ಜಿ ಅಲ್ಲಿ ನೋಡಲ್ಲಿ. ವಿಶ್ವಾಮಿತ್ರ ಅಲ್ಲ, ದುಷ್ಯಂತ ಬರ್ತಿದ್ದಾನೆ. ರಮ್ಯಾ, ಬಹಳ ದಿನಗಳ ನಂತರ ದುಷ್ಯಂತ ಶಕುಂತಲೆ ಒಂದಾಗ್ತಿದ್ದಾರೆ. ಇಲ್ಲಿ ನಮ್ಗೇನೋ ಕೆಲ್ಸ, ಬಾ ಹೋಗೋಣ. ಮಂಜರಿ, ನೀನ್ ಹೋಗ್ಬೇಡ್ವೆ. ನನ್ಗೇನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ಆಡೋದ್ ನೋಡು, ಭಯ ಪಡಕ್ ತಾತ ಏನು ಹುಲಿನಾ? ಶಿವ ಪೂಜೆಲ್ ಕಡಿ ಬಿಟ್ಟಂಗೆ ನಾವಿಲ್ಲೆಲ್ಲ ಇರ್ಬಾರ್ದು. ಅಕ್ಕ ನಿನ್ ಬಾಕ. ಮಂಜರಿ, ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ? ಏನು ಆರೋಗ್ಯವಾಗಿದ್ದೀಯಾ? ನೀವ್ ಹೇಗಿದ್ದೀರಾ? ಕಾಣಲ್ವಾ, ಗುಂಡ್ಕಲ್ಲಿದ್ದಂಗಿದ್ದೀನಿ. ನೀನ್ ನನ್ ಬಿಟ್ಟು ತವ್ರ ಮನೆಗೆ ಹೋದಾಕ್ಷಣ ನಾನೇನು ಸತ್ತೋಗ್ಬಿಡ್ತೀನ? ತವ್ರ ಮನೆ ಅಂದ್ಮೇಲೆ ಒಂದ್ ದಿವಸ ಯಾರಾದ್ರೂ ಹೆಚ್ಚು ಕಡಿಮೆ ಇದ್ದು ಬರೋದುಂಟು. ಅದಕ್ಕೆ ನೀವು ಲಕ್ಷ್ಮಣ್ ರೇಖೆ ಹಾಕಿ ಹೊರಟು ಹೋಗು ಅಂತ ಕಳಿಸ್ಬಿಟ್ರಿ. ಲಕ್ಷ್ಮಣ್ ರೇಖೆ ಅಲ್ವೇ, ಹೇಳ್ದಾಗ ಕೇಳ್ಕೊಂಡು ಲಕ್ಷಣವಾಗಿರು ಅಂತ ಅಂದಿದ್ದು. ಅಕ್ಕ 1 ನಿಮಿಷ ಬಂದೆ. ಆಯ್ತು ಬಿಡಿ. ಅಂದ್ರೆ ಆಗ ಹೋಗಿದ್ದನ್ನೇ ಮತ್ತೆ ಮತ್ತೆ ಆಡ್ಕೋಬೇಡಿ. ಯಾವುದೋ ಕೆಟ್ಟಗಳಿಗೆ ಆಗ್ಬಾರ್ದ ಆಗೋಯ್ತು. ನನ್ ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಂತ. ಮಾಡೋದು ಮಾಡ್ಬಿಟ್ಟು ತಪ್ಪಾಯ್ತು ಅಂದ್ರೆ ಕ್ಷಮಿಸ್ಬಿಡ್ತೀನಾ? ಸಂಕ್ರಾಂತಿ ಹಬ್ಬದಲ್ಲಿ ಸತ್ತದ ಹೋರಿ ಕೊಂಬು ಮುರಿದವನು ನಾನು. ಅಕ್ಕ ಅಲ್ಲಿ ನೋಡು ತಾತ ಅಜ್ಜಿ. ಅಕ್ಕ ಅಕ್ಕ, ಏನ್ ತಮ್ಯ? ಬೇರೆಯವ್ರಿಗೆ ಒಳ್ಳೇದ್ ಮಾಡಿದಾಗ ನೀನೆಷ್ಟು ಸಂತೋಷ ಪಡ್ತೀಯಕ್ಕ. ನಮ್ ಕಷ್ಟ 100 ಇದ್ರು ಪ್ರತಿಫಲನ್ ಬಯಸ್ದೆ ಇನ್ನೊಬ್ರಿಗ್ ಮಾಡೋ ಉಪಕಾರದ ಸಿಹಿ ಸುಖ ಅನುಭವಿಸಿದ್ರೇನೆ ಗೊತ್ತಾಗೋದು ತಮ್ಯ. ನಿಜ ಅಕ್ಕ, ಆದ್ರೆ ಇನ್ನೊಬ್ರಿಗೆ ಇಷ್ಟೊಂದು ಸಹಾಯ ಮಾಡಿ ಒಳ್ಳೇದಾಗ್ಲಿ ಅನ್ನೋ ನಿನಗೆ. ನನಗೇನು ಆಗಿದೆ? ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅಳು ಬಿಟ್ಟು ಬೇರೆ ಮಾತೇ ಇರ್ತಾ ಇರ್ಲಿಲ್ಲ. ಇಷ್ಟೊಂದು ನೋವಿರೋ ನಿನಗೆ ಬೇರೆ ಯಾರಿದ್ದಾರಕ್ಕ? ನನಗ್ ನೀನಿದೆಯಲ್ಲ, ಅಷ್ಟೇ ಸಾಕು. ಬಾ. ನೀವ್ ಯಾಕೆ ಹೇಳ್ತಾ ಇದ್ದೀರಾ? ನಿನ್ ಕಣ್ಣಲ್ಲಿ ನೀರ್ ಯಾಕೆ ಸಾವಿತ್ರಿ? ಸಾವಿತ್ರಿ, ನಿನ್ನ ನನ್ನ ಋಣಾನುಬಂಧ ಮುಗದೆ ಹೋಯ್ತು. ಈ ಜನ್ಮದಲ್ಲಿ ನಾವಿಬ್ರು ಸೇರೋದೇ ಇಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದೆ ಸಾವಿತ್ರಿ. ಇಷ್ಟು ದಿವಸದ ಮೇಲೆ ನಾವಿಬ್ರು ಸೇರಿದ್ದೀವಿ. ನಿನ್ನ ಕೈ ಅನ್ನದ ಋಣ ನಾನಿವತ್ತು ತಿಂತಾ ಇದ್ದೀನಿ. ನಾನ್ ತುಂಬಾ ಪುಣ್ಯಶಾಲಿ ಸಾವಿತ್ರಿ, ಪುಣ್ಯಶಾಲಿ. ಹಾಗನ್ಬೇಡಿ. ಅಂದ್ರೆ ಅದೆಲ್ಲ ಕೆಟ್ಟ ಕನ್ಸು ಅಂತ ಮರ್ತು ಬೇಡಿ. ನಾನ್ ಊಟ ಮಾಡಿ ಅಂದ್ರೆ. ಸಾವಿತ್ರಿ, ನಾನ್ ನಿನಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ಇನ್ ಮೇಲೆ ನಾನ್ ನಿನ್ ಬಿಟ್ಟು ಹೋಗೋಲ್ಲ ಸಾವಿತ್ರಿ, ಬಿಟ್ಟು ಹೋಗೋಲ್ಲ, ಬಿಟ್ಟು ಹೋಗೋಲ್ಲ, ಬಿಟ್ಟು ಹೋಗೋಲ್ಲ. ಅಜ್ಜಿ, ಬಾಪ
ಬಾ ಕೂತ್ಕೋ. ಓಹೋ, ಅಜ್ಜ ಅಜ್ಜಿ ಇಬ್ರು ತಟ್ಟೆ ಮುಂದೆ ಕುತ್ಕೊಂಡ್ಬಿಟ್ರು. ಯಾಕೋ ಚಪ್ಪಾಳೆ ಹೊಡಿತಾ ಇದೀಯಾ? ನಾವಿಬ್ರು ಹೊಸದಾಗಿ ಮದುವೆ ಆಗಿದೀವೇನೋ? ಇದು ಮುಂಚೆನೆ ಗೊತ್ತಿದ್ರೆ ಬೆಂಗಳೂರಿಂದ ಬ್ಯಾಂಡ್ ತರಿಸ್ಬಿಡ್ತಿದ್ದೆ. ಬ್ಯಾಂಡ್ ಊಟ ಮಾಡು ಸುಮ್ನೆ. ಅಲ್ಲ ಅಜ್ಜಿ, ತಾತ ಬಂದ ತಕ್ಷಣ ಈ ಮೊಮ್ಮಗನ್ ಮರ್ತ್ ಬಿಟ್ಯಾ ನೀನು? ಹೌದು ಕಣ, ನಾಳೆ ನಿನ್ ಮದ್ವೆ ಆದ್ರೆ ನಿಂಗೂ ಗೊತ್ತಾಗುತ್ತೆ. ಯಾಕೋ? ಊಟ ಮಾಡು. ಬೇಡ ಬೇಡ, ನನ್ಗಿವತ್ತು ಎಣ್ಣೆ ನೀರು ಬೇಡ, ಬಿಲ್ಕುಲ್ ಬೇಡ. ನಾನೇನ್ ದಿಕ್ಕು ದಸೆ ಇಲ್ದೇ ಇರೋನಾ? ನಾನೇನ್ ಒಂಟಿ ಬದುಕ್ನಾ? ಬೇಡ ಬೇಡ. ಯಾಕ್ರಿ ಕಿರ್ಚ್ಕೋತಿದ್ದೀರಾ? ಕಿರ್ಚ್ಕೊಳ್ಳೋದೇನ್ ಬಂತಿಲ್ಲಿ? ನೀನು ಹೆಂಗ್ಯಾರ್ದ ಎಣ್ಣೆ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಇಷ್ಟಿ ಸಾಕ್ತಾ ಇದ್ದವಳು ನೀನೇ ತಾನೆ? ಅಯ್ಯೋ ದೇವ್ರೆ, ನಿಮ್ಗಾಗಿ ಒಳಗಡೆ ಕಡುಬು ಮಾಡಿಟ್ಟು ಬಂದೆ. ಅದೆಲ್ಲ ಬೇಡ, ನನ್ಗಿವತ್ತು ಎಣ್ಣೆ ನೀರು ಬೇಡವೇ ಬೇಡ. ಯಾಕ್ರಿ ಮಕ್ಕಳಾಗಿ ಹಠ ಮಾಡ್ತಿದ್ದೀರಾ? ಸ್ವಲ್ಪ ತಿರುಗಿ ಕೂತ್ಕೊಳ್ಳಿ, ನಾನೇ ಎಣ್ಣೆ ಹಚ್ತೀನಿ. ಅಯ್ಯಯ್ಯಯ್ಯಯ್ಯೋ, ಇದೇನ್ ತಲೆನಾ? ಕಾದ್ ಹೆಂಚ ಇಷ್ಟೊಂದು ಸುಡ್ತಾ ಇದೆ. ನಲ್ಲಿ ತಿಕ್ಕು ಇರೋ 3 ಕೂದ್ಲು ಉದುರೋಗ್ಬಿಟ್ಟಾತು. ಸ್ವಲ್ಪ ಇರಿ ಅಂದ್ರೆ ನನಗ್ ಗೊತ್ತಿಲ್ವಾ ಹೇಗ್ ಹಚ್ಬೇಕು ಅಂತ? ನನ್ ಮೇಲ್ರು ಹಳೆ ಕೋಪನೆಲ್ಲ ಹೀಗ್ ತೀರ್ಸ್ಕೊತಾ ಇದೀಯಾ ಸಾತು? ಯಾಕ್ರಿ ಹಾಗಂತೀರಾ? ನಿಧಾನವಾಗಿ ಹಚ್ತಾ ಇದ್ದೀನಿ, ಸ್ವಲ್ಪ ಸರಿಯಾಗಿ ಕೂತ್ಕೊಳ್ಳಿ ಅಂದ್ರೆ. ಅಜ್ಜ ಅಜ್ಜಿ ಒಟ್ಟಾಗಿದ್ದಾರೆ. ಅಜ್ಜ, ನೀನಿಲ್ಲಿ? ಇಲ್ಲೇ. ಅಲ್ಲ, ಇಬ್ರು ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಸೇರ್ಬಿಟ್ಟಿದೀವಿ. ಅದನ್ನ ನೀನ್ ಹೇಳಕ್ ಬಂದ್ಯಾ? ಒಂಟೆ ಹೋಗೋ. ಏನಜ್ಜಿ, ನಂಬೋಕೆ ಆಗ್ತಾ ಇಲ್ಲ. ಹೌದಪ್ಪ, ಆ ಮಂಜರಿ ನಮ್ಮಿಬ್ರು ಒಂದು ಮಾಡಿ ಪುಣ್ಯ ಕಟ್ಕೊಂಡ್ಲು. ಬಾರೋ, ನಿನ್ಗೂ ಎಣ್ಣೆ ಹಚ್ತೀನಿ. ಬೇಡ ಅಜ್ಜಿ, ಬಾರೋ ಅಂದ್ರೆ. ಅಜ್ಜಿ ಬೇಡ ಅಜ್ಜಿ. ಅಜ್ಜ ನೀನಾದ್ರೂ ಹೇಳಜ್ಜ. ಬೇಡ ಅಜ್ಜಿ, ಬಿಟ್ಬಿಡಜ್ಜಿ ನನ್ನ. ಬಾರೋ. ಅಚ್ಚು ಎಣ್ಣೆ ಹಚ್ತೀನಿ. ಅಚ್ಚು. ಅಜ್ಜ ಬಟ್ಟೆ ಹಾಳಾಗತ್ತಜ್ಜ.